ತುಲಾ ಲಗ್ನ ತುಲಾ ರಾಶಿಯ ಮಹನೀಯರೆಲ್ಲರಿಗೂ ನಮಸ್ಕಾರ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ಮಾರ್ಚ್ ತಿಂಗಳು ತುಲಾ ಲಗ್ನ ತುಲಾ ರಾಶಿಯವರಿಗೆ ಹೇಗಿದೆ ಅಂತ ನೋಡ್ತಾ ಇದ್ದೀವಿ. ಆ್ಯಸ್ ಯೂಶುವಲ್ ತಿಂಗಳ ಭವಿಷ್ಯವನ್ನು ನೋಡಬೇಕಾದ್ರೆ ಗ್ರಹಗಳ ಮೂಮೆಂಟ್ ಭಾಳ ಮುಖ್ಯ ಆಗುತ್ತೆ. ಪ್ರಮುಖವಾಗಿ 2 ಗ್ರಹಗಳ ಮೂಮೆಂಟ್ ನಿಮ್ಮ ಬದುಕಿನಲ್ಲಿ ಮಾರ್ಚ್ ತಿಂಗಳು ಹಲವಾರು ಬದಲಾವಣೆಗಳನ್ನು ತರ್ತಾ ಇದೆ. ಮೊದಲನೇದಾಗಿ 2ನೇ ತಾರೀಕು ಶುಕ್ರ 6ನೇ ಮನೆ ಅಂದರೆ ಮೀನರಾಶಿಗೆ ಎಂಟ್ರಿಯನ್ನು ಪಡೀತಾರೆ. ಅದು ಅವರಿಗೆ ಉಚ್ಚ ಸ್ಥಾನ. ಇನ್ನು ಅಲ್ಲಿ ಯೋಗಕಾರಕ ಶನಿ ಜೊತೆಗೆ ಆಗ್ತಾರೆ. ಸೊ ಹಾಗಾಗಿ ಶುಕ್ರ ಶನಿ ಯುತಿಯಿಂದ ಹಲವಾರು ಲಾಭಗಳಿವೆ. ಇನ್ನು 5ನೇ ಮನೆ ಹೂಡಿಕೆಯ ಸ್ಥಾನ, ಲಕ್ಷ್ಮಿ ಸ್ಥಾನ, ಬುದ್ಧಿ ಸ್ಥಾನ. ಇಲ್ಲಿ ರಾಹು, ಬುಧ ಆ್ಯಂಡ್ ಕುಜ ಇದ್ದಾರೆ. ಜೊತೆಗೆ ರವಿ 14ನೇ ತಾರೀಕುವರೆಗೂ ಇರ್ತಾರೆ. 14ನೇ ತಾರೀಕು ನಂತರ ಮೀನರಾಶಿಗೆ ಪ್ರವೇಶವನ್ನು ಪಡೀತಾರೆ. ಇನ್ನು ದೃಷ್ಟಿಗಳ ಲೆಕ್ಕಾಚಾರ ಮುಂದೆ ಹಾಕೋಣ. ಬೇರೆ ಬೇರೆ ವಿಚಾರಗಳನ್ನು ಮಾತನಾಡಬೇಕಾದ್ರೆ ಈಗ ಹಣಕಾಸು ಮತ್ತು ವ್ಯಾಪಾರದ ವಿಚಾರ. ಓಕೆ, ಈಗ ಹಣಕಾಸು ಅಂದಾಗ ನಮಗೆ ಧನಸ್ಥಾನ 2ನೇ ಮನೆ, 5ನೇ ಮನೆ, 6ನೇ ಮನೆ, 9 ಮತ್ತು ಲಾಭಸ್ಥಾನ 11ನೇ ಮನೆ ಬಹಳ ಪ್ರಮುಖ ಆಗುತ್ತೆ. ಈಗ 6ನೇ ಮನೆಯನ್ನೇ ತುಂಬ ಇಂಪ್ಯಾಕ್ಟ್ ಆಗ್ತಾ ಇರೋದು. 6ನೇ ಮನೆಯಲ್ಲಿ ಉಚ್ಚ ಶುಕ್ರ, ಯೋಗಕಾರಕ ಶನಿ ಇರೋದ್ರಿಂದ ನೀವು ಭರವಸೆನೇ ಕಳ್ಕೊಂಡಿದ್ರಿ, ಆ ಹಣ ಮತ್ತೆ ಬರಲ್ಲ ಅಂತ ಆಸೆನೇ ಬಿಟ್ಬಿಟ್ಟಿದ್ರಿ, ಡೆಡ್ ಆಯಿತು ಅಂತ ಅಂದ್ಕೊಂಡಿದ್ರಿ. ಮಾರ್ಚಲ್ಲಿ ಅದಕ್ಕೊಂದು ಯೋಗ ಕ್ರಿಯೇಟ್ ಆಯಿತು, ನಿಮ್ಮನ್ನೇ ಹುಡುಕೊಂಡು ಆ ಹಣ ಬರುತ್ತೆ. ಸೊ ನೀವು ಸಾಲ ಕೊಟ್ಟಿರ್ತೀರ, ಅದು ಮರುಪಾವತಿ ಆಗಲ್ಲ ಅಂತ ಅಂದ್ಕೊಂಡಿರ್ತೀರ. ಈಗ ಅದಕ್ಕೆ ಅವಕಾಶ ಕ್ರಿಯೇಟ್ ಆಯಿತು, ಅವರೇ ಬಂದು ನಿಮ್ಮ ದುಡ್ಡನ್ನು ವಾಪಸ್ ಕೊಡ್ತಾರೆ. ಇದೊಂದು ಸಮಾಧಾನದ ಸಂಗತಿ. ಓಕೆ, 2ನೇದು ನೋಡಿ, ದುಸ್ಥಾನದ ಅಧಿಪತಿ ದುಸ್ಥಾನದಲ್ಲೇ ಬಂದು ಕೂತ್ಕೊಂಡಾಗ ಅದು ವಿಪರೀತ ರಾಜಯೋಗ ಆಗುತ್ತೆ. ಅರೆ ಇದೇನಪ್ಪ ವಿಪರೀತ ರಾಜಯೋಗ, ಇದು ಹೆಂಗೆ ವರ್ಕ್ ಆಗುತ್ತೆ, ಸುಮ್ಮನೆ ಕೂತಿದ್ರೆ ಹಣ ಬಂದ್ಬಿಡ್ತದ ಅನ್ನೋ. ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಒಂದು ಏರಿಯಾದಲ್ಲಿ ಒಬ್ಬ ಹೂವಿನ ವ್ಯಾಪಾರಿ, ಅವರ ಪಕ್ಕದಲ್ಲೇ ಇನ್ನೊಬ್ಬ ಹೂವಿನ ವ್ಯಾಪಾರಿ, ಇಬ್ಬರಿಗೂ ವ್ಯಾಪಾರ ಒಂದು ರೀತಿಯಲ್ಲಿ ಆಗ್ತಾನೆ ಇರುತ್ತೆ. ಬಟ್ ಈ ರೀತಿ ಯೋಗ ಕ್ರಿಯೇಟ್ ಆದಾಗ ಅಲ್ಲೇನಾಗುತ್ತೆ, ಸೊ ಇವ್ರಿಗೆ ಯೋಗ ಕ್ರಿಯೇಟ್ ಆಯಿತು, ಇವ್ರಿಗೇನೋ ಸಮಸ್ಯೆಗಳು ಕ್ರಿಯೇಟ್ ಆಯಿತು. ಆ ಒಂದು ತಿಂಗಳು ಅವ್ರು ವ್ಯಾಪಾರ ಮಾಡೋಕ್ಕಾಗಲ್ಲ, ಏನೇನೋ ಸಮಸ್ಯೆಗಳು ಬರುತ್ತೆ. ಸೊ ಹಾಗಾಗಿ ಇವರು ವ್ಯಾಪಾರಕ್ಕೆ ಬರಲ್ಲ. ಬಟ್ ಇವರ ಕಸ್ಟಮರ್ಸ್ ಎಲ್ಲ ಇವ್ರಿಗೆ ಬರ್ತಾರೆ, ಇವರ ಬಿಸ್ನೆಸ್ ಜಾಸ್ತಿ ಆಗುತ್ತೆ, ಹಣ ಗಳಿಕೆ ಜಾಸ್ತಿ ಆಗುತ್ತೆ. ಸೊ ಇದೇ ವಿಪರೀತ ರಾಜಯೋಗ ಕ್ರಿಯೇಟ್ ಮಾಡೋದು ನಮಗೆ ಅವಕಾಶಗಳನ್ನು. ಸೊ ಹಾಗಾಗಿ ಇದನ್ನು ಹಾಗೆ ಅರ್ಥ ಮಾಡ್ಕೊಳ್ಳಿ. ಇನ್ನು ಯೋಗಗಳಿಗೆ ಸಂಬಂಧಪಟ್ಟಂತೆ ನಂದು ಇನ್ನೊಂದು ಚಾನಲ್ ಇದೆ, ಕೋಟೆ ಬೀಟ್ಸ್ ಅಂತ. ಅಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನಾನು ಮಾಡ್ತೀನಿ. ನಿಮಗೆ ಆ ಥರದ ವೀಡಿಯೋಗಳು ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ ದಯವಿಟ್ಟು. ಓಕೆ, ಸೊ ಈ ರೀತಿ ಅವಕಾಶಗಳು ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ಆಕಸ್ಮಿಕ ಧನಲಾಭಗಳು ಕೂಡ ಇದೆ. ಅಂದರೆ ನೀವು ತುಂಬ ದಿನದಿಂದ ಒಂದು ಸೈಟ್ ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಒಂದು ಜಮೀನನ್ನು ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಆ ಅವಕಾಶಗಳು ಬಂದರೂ ಒಳ್ಳೆ ಪ್ರೈಸ್ ಸಿಗ್ತಾ ಇರಲಿಲ್ಲ, ಸೇಲ್ ಆಗ್ತಾ ಇರಲಿಲ್ಲ. ಬಟ್ ಈಗ ಈ ಯೋಗ ಕ್ರಿಯೇಟ್ ಆಯ್ತಲ್ಲ, ಹಾಗಾಗಿ ಸಡನ್ನಾಗಿ ಆಗ್ಬಿಡ್ತದೆ. ನೀವು ಅಂದ್ಕೊಂಡೇ ಇರಲ್ಲ, ಅಬ್ಬಾ ಇಷ್ಟು ಬೇಗ ಸೈಟ್ ಡೀಲ್ ಆಗೋಯ್ತಾ, ಒಳ್ಳೆ ಅಮೌಂಟೇ ಸಿಗುತ್ತೆ. ಹಾಗಾಗಿ ಇದರಿಂದನೂ ಕೂಡ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುತ್ತೆ. ಸೊ LIC, PF ಈ ಥರದ ಅಮೌಂಟ್ಗಳು ಮೆಚುರಿಟಿ ಪಡ್ಕೊಂಡು ಅದು ಕೂಡ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಜಾಸ್ತಿ ಮಾಡುತ್ತೆ. ಸೊ ಅದೇ ರೀತಿ ಈಗ ಯಾವ ಬಿಸ್ನೆಸ್ ಕ್ಲಿಕ್ ಆಗ್ಬೋದು ನೋಡಿ, ಶುಕ್ರನಿಗೆ ಸಂಬಂಧಪಟ್ಟಂತಹ ಬಿಸ್ನೆಸ್ ಏನೇನಿದೆ ಎಲ್ಲವೂ ಕ್ಲಿಕ್ ಆಗುತ್ತೆ. ಮೊದಲು ಕೃಷಿಗೆ ಬರೋಣ. ನೋಡಿ, ಕೃಷಿಯಲ್ಲಿ ಹೂವು, ತರಕಾರಿ, ಹಣ್ಣು, ಅಡಿಕೆ, ತೆಂಗು ಈ ಥರದ್ದೆಲ್ಲ ಬೆಳೆಗಳಿಗೆ ಶುಕ್ರ ಕಾರಕ ಆಗ್ತಾರೆ. ಸೊ ಆ ಥರದ್ದೆಲ್ಲ ಬೆಳೆಗಳು ಒಳ್ಳೆಯ ಬೆಲೆಗಳನ್ನು ಪಡ್ಕೊಳ್ತದೆ. ಹಾಗಾಗಿ ಕೃಷಿಕರಿಗೂ ಅಲ್ಲಿಯ ಲಾಭಗಳು ಜಾಸ್ತಿ ಆಗುತ್ತೆ. ಇನ್ನು ಈ ಹೋಟೆಲ್ ಇಂಡಸ್ಟ್ರಿ, ರೆಸ್ಟೋರೆಂಟು, ಕ್ಯಾಂಟ್ರಿಂಗ್ ಮಾಡೋರು ಇವ್ರಿಗೆಲ್ಲ ಹಣ ಗಳಿಕೆ ಜಾಸ್ತಿ ಆಗುತ್ತೆ. ಅದೇ ರೀತಿ ಈ ಜ್ಯುವೆಲರಿ ಶಾಪ್ಗಳು ಏನೇನಿದೆ ಅಥವಾ ಚಿನ್ನ ಬೆಳ್ಳಿ ವ್ಯಾಪಾರ ಯಾರ್ಯಾರು ಮಾಡ್ತಾ ಇದ್ದೀರಾ ನಿಮಗೂ ಕೂಡ ಹಣ ಗಳಿಕೆ ಜಾಸ್ತಿ ಆಗುತ್ತೆ. ಸಿನಿಮಾ ಕ್ಷೇತ್ರದಲ್ಲಿರೋರಿಗೂ ಕೂಡ ಹಣ ಗಳಿಕೆ ಜಾಸ್ತಿ ಆಗುತ್ತೆ. ಈ ಬ್ಯೂಟಿ ಪಾರ್ಲರ್ಗಳು, ಮೇಕಪ್ ಈ ಥರ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಾ ನಿಮಗೂ ಕೂಡ ಹಣ ಗಳಿಕೆ ಜಾಸ್ತಿ ಆಗುತ್ತೆ. ಇಂಟೀರಿಯರ್ ಡಿಸೈನ್ಸ್ ನಿಮಗೂ ಕೂಡ ಹಣ ಗಳಿಕೆ ಜಾಸ್ತಿ ಆಗುತ್ತೆ. ಈ IT ಸರ್ವಿಸು, BPO, ಕನ್ಸಲ್ಟೆನ್ಸಿ, ಈ ವಕೀಲರು ಇವ್ರಿಗೆಲ್ಲರಿಗೂ ಹಣ ಗಳಿಕೆ ಜಾಸ್ತಿ ಆಗುತ್ತೆ. ಈ ವಾಹನ ಮತ್ತು ಎಲೆಕ್ಟ್ರಾನಿಕ್ಸ್ಗಳನ್ನು ಯಾರು ಸೇಲ್ಸ್ ಆ್ಯಂಡ್ ಸರ್ವಿಸ್ ಮಾಡ್ತಿರಲ್ಲ ನಿಮಗೂ ಕೂಡ ಹಣ ಗಳಿಕೆ ಜಾಸ್ತಿ ಆಗುತ್ತೆ. ಇದಿಷ್ಟು ಹಣ ಗಳಿಕೆಗೆ ಇರುವಂತಹ ವಿಚಾರಗಳು. ಓಕೆ, ಒಂದು ಕಡೆ ಹಣ ಗಳಿಕೆ ತುಂಬ ಚೆನ್ನಾಗಿದೆ, ಒಂದಷ್ಟು ಹಣ ಬಂದು ನಿಮ್ಮನ್ನು ಸೇರ್ತಾ ಇದೆ. ಈಗ ಇದನ್ನು ಸರಿಯಾಗಿ ಬಳಸ್ಕೊಂಡ್ರೆ ಅದು ಮುಂದೆ ದೊಡ್ಡ ಲಾಭವಾಗುತ್ತೆ. ಇಲ್ಲ ತಪ್ಪು ಹೂಡಿಕೆ ಮಾಡಿ ಬಂದಿರೋ ಹಣವನ್ನೆಲ್ಲ ಕಳ್ಕೋಬೇಕಾಗತ್ತೆ. ಎಚ್ಚರಿಕೆ ಇರಲಿ. ಯಾಕೆ ಅಂದರೆ 5ನೇ ಮನೆಯಲ್ಲಿ ರಾಹು ಭ್ರಮೆಯನ್ನು ಸೃಷ್ಟಿ ಮಾಡ್ತಾರೆ. ಇನ್ನು ಬುಧ ವಕ್ರ ಸಂಚಾರದಿಂದ ನಿಮಗೆ ತಪ್ಪು ಲೆಕ್ಕಾಚಾರಗಳನ್ನು ಕೊಟ್ಟು ನೀವು ಮಾಡುವಂತಹ ಹೂಡಿಕೆಯಲ್ಲಿ ಲಾಸಸ್ನ ನೋಡಬೇಕಾಗತ್ತೆ. ಅದರ ಕಡೆ ಹೆಚ್ಚಿನ ಗಮನ ಇರಲಿ.
ಸೊ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಲಾಭ ಕೊಡಲ್ಲ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಯೋಚನೆ ಮಾಡಿದ್ರೆ ಅದು ಲಾಭ ಬರುತ್ತೆ. ಅದನ್ನು ಶುಕ್ರ ಮತ್ತು ಶನಿ ಹೇಳ್ತಾ ಇದ್ದಾರೆ. ಶುಕ್ರ ಉಚ್ಚ ಸ್ಥಾನದಲ್ಲಿ ಕುಂತಿರೋದ್ರಿಂದ ಚಿನ್ನ, ಬೆಳ್ಳಿ ಮತ್ತು ಶನಿ ಅಲ್ಲಿರೋದ್ರಿಂದ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಹೂಡಿಕೆ ಮಾಡಿ ಅದು ಹೆಚ್ಚಿನ ಲಾಭವನ್ನು ಕೊಡುತ್ತೆ. ಅದೇ ರೀತಿ ಮನೆಯ ಹೆಣ್ಮಕ್ಳು ಅಂದರೆ ಹೆಂಡತಿ, ಮಗಳು ಇಲ್ಲ ನಿಮ್ಮ ತಾಯಿ ಹೆಸರಲ್ಲಿ ಹೂಡಿಕೆಯನ್ನು ಮಾಡಿ ಅದು ಮುಂದಿನ ದಿನ ಹೆಚ್ಚಿನ ಲಾಭವನ್ನು ಕೊಡುತ್ತೆ. ಈಗ ಕಂಪ್ನಿ ಓನರ್ಸ್ಗಳ ಬಗ್ಗೆ ಮಾತಾಡೋಣ. ನೋಡಿ, ನಿಮಗೂ ಕೂಡ ವಿಪರೀತ ರಾಜಯೋಗ. ಸೊ ಇದೇನಪ್ಪ ಅಂದರೆ ಎದುರಾಳಿಗಳು ತಾವಾಗಿ ಏನೋ ಒಂದಷ್ಟು ತಪ್ಪುಗಳನ್ನು ಮಾಡ್ಕೊಳ್ತಾರೆ. ಅದರಿಂದ ನಿಮ್ಮ ಕಂಪನಿಗೆ ಹೆಚ್ಚು ಗ್ರಾಹಕರು ಜಾಸ್ತಿ ಆಗುತ್ತೆ, ಬೇಡಿಕೆಗಳು ಜಾಸ್ತಿ ಆಗುತ್ತೆ. ಸಿಂಪಲ್. ಸೊ ಅದೇ ರೀತಿ ಈಗ ನೀವು ನಿಮಗೆ ಸಿಗ್ತಾ ಇರುವ ಈ ಚಾನ್ಸಸ್ಸನ್ನು ಬಳಸ್ಕೊಂಡು ನಿಮ್ಮ ಕಂಪ್ನಿಯನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು. ಡಿಜಿಟಲ್ ಮಾರ್ಕೆಟಿಂಗ್ ಕಡೆ ಗಮನ ಕೊಡಿ, ಸಾಫ್ಟ್ವೇರನ್ನು ಅಪ್ಡೇಟ್ ಮಾಡ್ಕೊಳ್ಳಿ, ಜೊತೆಗೆ ನಿಮ್ಮ ಎಂಪ್ಲಾಯೀಸ್ಗೆ ಟ್ರೈನಿಂಗ್ ಕೊಡುವಂತಹ ಸಮಯ ಅದರ ಕಡೆ ಗಮನ ಕೊಡಿ. ಪಾಲುದಾರಿಕೆಯ ವಿಚಾರ ಬಂದಾಗ ಈಗ ಆಲ್ರೆಡಿ ನಿಮ್ಮಿಬ್ಬರ ನಡುವೆ ಭಿನ್ನಾಭಿಪ್ರಾಯಗಳಿವೆ. ಇಲ್ಲಿ ಹೀಗೋ ಕ್ಲಾಶಸ್ ಆಗ್ತಾ ಇದೆ. ನಾನು ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ನೀವು ಹೇಳ್ತಾ ಇದ್ದೀರಾ, ಅವರು ಇನ್ನೊಂಥರ ವಾದ ಮಾಡ್ತಾ ಇದ್ದಾರೆ. ಇದರಿಂದ ಕ್ಲಾಶಸ್ ಜಾಸ್ತಿ ಆಗಿದೆ. ಅದೇ ರೀತಿ ಹೊಸದಾಗಿ ಯಾರಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋಣ ಅಂದರೆ ಈಗ ಸದ್ಯಕ್ಕೆ ಅದಕ್ಕೆ ಸಹಿಯಲ್ಲಿ ಹಾಕಕ್ಕೆ ಹೋಗ್ಬಿಡಿ, ಮುಂದೆ ಅದರಿಂದ ತೊಂದರೆ ಇದೆ. ಸಾಲ ಖಂಡಿತ ಸಿಗುತ್ತೆ. ನಿಮ್ಮ ಕಂಪ್ನಿಯನ್ನು ವಿಸ್ತರಣೆ ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿವೆ, ಮಾಡ್ಕೊಳ್ಳಿ. ಇದಿಷ್ಟು ಕಂಪ್ನಿ ಓನರ್ಗೆ ಸಿಗ್ತಾ ಇರೋದು. ಸೊ ಈಗ ನಮ್ಮ ಇನ್ನೊಂದು ಆಸ್ತಿ ಆರೋಗ್ಯ. ಸೊ ಆರೋಗ್ಯ ಅಂದಾಗ 6ನೇ ಮನೆ ಬಹಳ ಪ್ರಮುಖ ಆಗುತ್ತೆ. ಸೊ ಇಲ್ಲಿ ನಿಮಗೆ 5ನೇ ಮನೆ ಅಂದರೆ 5ನೇ ಮನೆಯಲ್ಲಿ ಅಂಗಾರಕ ಯೋಗ ಸೃಷ್ಟಿಯಾಗಿ 5ನೇ ಮನೆಯಿಂದ ನಿಮ್ಮ ಅಷ್ಟಮ ಸ್ಥಾನ ಮತ್ತು ಆಸ್ಪತ್ರೆಯ ಸ್ಥಾನ 12ನೇ ಮನೆಯನ್ನು ಕುಜ ನೋಡ್ತಾ ಇದ್ದಾರೆ. ಸೊ ಅಷ್ಟಮ ಸ್ಥಾನ ಅಂದರೆ ಆಕಸ್ಮಿಕವಾಗಿ ಎದುರಾಗುವಂತಹ ಆರೋಗ್ಯ ಸಮಸ್ಯೆಗಳು. ಸೊ ಇಲ್ಲಿ ಏನಾಗ್ತಾ ಇದೆ, 5ನೇ ಮನೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ವಿಚಾರ. ರಾಹು ವಿಷ, ಕುಜ ರಕ್ತ, ಗಾಯ ಮತ್ತು ಉಷ್ಣತೆಯನ್ನು ಜಾಸ್ತಿ ಮಾಡ್ತಾರೆ. ಬುಧ ನರ ಮತ್ತು ಸ್ಕಿನ್ ಬಗ್ಗೆ ಹೇಳ್ತಾರೆ. ಸೊ ಈಗ ಹೊಟ್ಟೆಗೆ ಏನಾಗ್ತಾ ಇದೆ, ನಿಮಗೆ ಅಸಿಡಿಟಿ, ಗ್ಯಾಸ್ಟ್ರಿಕ್ ಟ್ರಬಲ್, ಅಲ್ಸರ್ನಂತಹ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಸ್ಪೆಷಲಿ ಹಿರಿಯ ನಾಗರಿಕರಿಗೆ ಬ್ಲಡ್ ರಿಲೇಟೆಡ್ ಇಶ್ಯೂಸ್ ಜಾಸ್ತಿ ಆಗ್ತಾ ಇದೆ. ಬಿ ಪಿಯಲ್ಲಿ ಸಮಸ್ಯೆಗಳು, ಬ್ಯಾಕ್ ಪೇಯ್ನ್, ಸೊಂಟದ ನೋವು, ಕೀಲಿನ ಸಮಸ್ಯೆ ಇದೆಲ್ಲ ಜಾಸ್ತಿ ಆಗ್ತಾ ಇದೆ. ಇನ್ನು ಹೆಣ್ಮಕ್ಳಿಗೆ ಈ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಜಾಸ್ತಿ ಕಾಣಿಸ್ಕೊಳ್ತವೆ, ಅದ್ರ ಕಡೆ ಗಮನ ಕೊಡಿ. ಗರ್ಭಿಣಿ ಸ್ತ್ರೀಯರು ತುಂಬ ಕೇರ್ಫುಲ್ ಆಗಿರಬೇಕು. ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿದ್ರು ಮೊದಲು ಹೋಗಿ ವೈದ್ಯರನ್ನು ಕಾಣಬೇಕು. ಇನ್ನು ಸ್ಪೆಷಲಾಗಿ ಮಕ್ಕಳ ಬಗ್ಗೆ ತುಂಬ ಎಚ್ಚರಿಕೆಯನ್ನು ತೆಗೆದುಕೊಳ್ಳಲೇಬೇಕು. ಯಾಕೆಂದರೆ 5ನೇ ಮನೆಯಲ್ಲಿ ಅಂಗಾರಕ ಯೋಗ ಆಗ್ತಾ ಇದೆ. ರಾಹು ಕುಜ ಸೇರಿಕೊಂಡಾಗ ಮಕ್ಕಳು ಹೈಪರ್ ಆ್ಯಕ್ಟಿವ್ ಆಗಿಬಿಡ್ತಾರೆ. ತುಲಾರಾಶಿಯ ಮಕ್ಕಳು, ಅವ್ರ ಕಡೆ ಹೆಚ್ಚಿನ ಗಮನ ಕೊಡಿ. ಮನೆಯಲ್ಲಿ ಸಣ್ಣ ಪುಟ್ಟ ಚಾಕು ಕೂಡ ಅವರಿಗೆ ತೊಂದರೆಗಳನ್ನು ಕೊಡ್ಬೋದು. ಎಲೆಕ್ಟ್ರಿಕ್ ವಸ್ತುಗಳಿಂದ ಅವರನ್ನು ದೂರ ಇಡಿ, ಯಾಕೆಂದರೆ ವಿದ್ಯುತ್ ಅವಘಡಗಳಾಗಬೇಕು ಅಂತ ಇದೆ. ಸೊ ಅದರಿಂದ ನೀವು ಮುಂಚಿತವಾಗಿ ಎಚ್ಚರಿಕೆಯನ್ನು ತೆಗೆದುಕೊಂಡ್ರೆ ಆಗುವಂತಹ ಅವಘಡಗಳನ್ನು ತಪ್ಪಿಸ್ಬೋದು. ನೀವು ಕೂಡ ಅದ್ರ ಬಗ್ಗೆ ಎಚ್ಚರಿಕೆಯನ್ನು ತೆಗೆದುಕೊಳ್ಳಲೇಬೇಕು. ಸೊ ಓವರಾಲ್ ನಾನು ಪುರುಷರಿಗೆ ಹೇಳ್ತಾ ಇದ್ದೀನಿ, ನೀವು ಗಾಡಿಯನ್ನು ತುಂಬ ಸ್ಪೀಡಾಗಿ ಓಡಿಸ್ಬೇಡಿ. ಆತುರವಾಗಿ ನಿರ್ಧಾರಗಳನ್ನು ತೆಗೆದುಕೊಂಡು ಎಲ್ಲೋ ಹೋಗಬೇಡಿ. ಹೆಲ್ಮೆಟ್ ಯೂಸ್ ಮಾಡಿ. ಜೊತೆಗೆ ನಿಮ್ಮ ಕಾರಿನ ಸ್ಪೀಡ್ ಕಂಟ್ರೋಲಲ್ಲಿರಲಿ, ಓವರ್ಟೇಕ್ ಮಾಡಬೇಡಿ ಮತ್ತು ಟೈರು, ಇಂಜಿನ್ ಪದೇ ಪದೇ ಚೆಕ್ ಮಾಡ್ತಾ ಇರಿ. ಅಂಗಾರಕ ಯೋಗದ ಎಫೆಕ್ಟ್ ನಿಮಗೆ ಹಲವಾರು ತೊಂದರೆಗಳನ್ನು ತಂದು ಕೊಡುತ್ತೆ. ಇನ್ನು ದೂರದ ಪ್ರಯಾಣಗಳೇನಾದರೂ ಪ್ಲ್ಯಾನ್ ಆಗಿದ್ದರೆ ಈ ಸಂದರ್ಭದಲ್ಲಿ ನಿಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ಒಳ್ಳೆಯ ದಿನ ಅಂದರೆ ಸಾಧಕ ತಾರೆ, ಮಿತ್ರ ತಾರೆ ಇದನ್ನೆಲ್ಲ ನೋಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿಕೊಂಡು ಆ ದಿನ ಪ್ರಯಾಣವನ್ನು ಬೆಳೆಸಿ. ಇದಿಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಈಗ ಪ್ರೀತಿ, ಪ್ರೇಮ, ಗಂಡ ಹೆಂಡತಿ. ನೋಡಿ, ಪ್ರೀತಿ ಪ್ರೇಮ 5ನೇ ಮನೆ, 5ನೇ ಮನೆಯಲ್ಲೇ ಅಂಗಾರಕ ಯೋಗ, ಬುಧ ವಕ್ರಿ. ಸೊ ನಿಮ್ಮ ಮಾತು ನಿಮ್ಮ ಪ್ರಿಯತಮ್ಮನಿಗೆ ತಪ್ಪಾಗಿ ಕೇಳಿಸುತ್ತೆ. ಮಾತಿಂದನೇ ನಿಮ್ಮ ಸಂಬಂಧಗಳು ಹಾಳಾಗುವಂಥ ಸಮಯ. ಸೊ ಹಾಗಾಗಿ ಈ ಅಂಗಾರಕ ಯೋಗದ ಸಮಯದಲ್ಲಿ ಸ್ವಲ್ಪ ಮೌನವಾಗಿದ್ದುಬಿಟ್ರೆ ನಿಮ್ಮ ಪ್ರೀತಿ ಹಾಗೆ ಉಳ್ಕೊಳ್ಳುತ್ತೆ. ಇಲ್ಲ ಅಂದರೆ ನಿಮ್ಮ ನಡುವೆ ಭಿನ್ನಾಭಿಪ್ರಾಯಗಳು ಕ್ರಿಯೇಟ್ ಆಗಿ ಅನುಮಾನಗಳು ಸೃಷ್ಟಿಯಾಗಿ ಬ್ರೇಕಪ್ ಹಂತಕ್ಕೆ ಹೋಗಬಹುದು. ಇನ್ನು ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಖಂಡಿತ ಈ ಸಮಯದಲ್ಲಿ ನಿಮ್ಮ ಮನೆಯವರಿಂದ ಒಪ್ಪಿಗೆ ಸಿಗೋದಿಲ್ಲ. ಸದ್ಯಕ್ಕೆ ನಿಮ್ಮ ಪ್ರೀತಿಯನ್ನು ಮನೆಯವರಿಗೆ ತಿಳಿಸೋಕ್ಕೆ ಹೋಗಬೇಡಿ. ಇನ್ನು ಹೊಸದಾಗಿ ಏನಾದರೂ ಒಬ್ಬಂಟಿಯಾಗಿದ್ದೀನಿ, ಯಾರಿಗಾದ್ರೂ ಪ್ರಪೋಸ್ ಮಾಡ್ಬೋದಾ, ಆ ಥರದ ಸನ್ನಿವೇಶಗಳು ಕ್ರಿಯೇಟ್ ಆಗಿದೆ, ನಾನು ಹೋಗಿ ಪ್ರಪೋಸ್ ಮಾಡಲಾ ಅಂದರೆ ಈಗ ನಿಮಗೆ ಸಿಗ್ತಾ ಇರ್ತಕ್ಕಂಥ ಈ ಒಂದು ಅಪರ್ಚುನಿಟಿಯಲ್ಲಿ ಫೇಕ್ ಲವ್ ಸಿಗಬಹುದು. ಅದರ ಕಡೆ ಹೆಚ್ಚಿನ ಗಮನ ಕೊಡಿ. ಅದೇ ರೀತಿ ಗಂಡ ಹೆಂಡತಿಯ ಬಗ್ಗೆ ಮಾತನಾಡೋದಾದರೆ ಈಗ ಗಂಡ ಹೆಂಡತಿ ರೊಮ್ಯಾನ್ಸ್ ಬದಲು ಜವಾಬ್ದಾರಿ ಕಡೆ ಹೆಚ್ಚಿನ ಮಾತುಕತೆ ಮಾಡ್ತಾ ಇದ್ದೀರಾ. ಮುಂದೆ ಸ್ಕೂಲ್ ಫೀಸು, EMI
ಈ ಥರದ ವಿಚಾರಗಳೇ ಜಾಸ್ತಿ ನಿಮ್ಮ ನಡುವೆ ಚರ್ಚೆ ಆಗ್ತಾ ಇದೆ. ಅದರ ಜೊತೆಗೆ ಸಣ್ಣ ಪುಟ್ಟ ಕ್ಲಾಶಸ್ ಕೂಡ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇದೆ. ಸೊ ಓವರಾಲ್ ಈ ತಿಂಗಳು ಸ್ವಲ್ಪ ಜವಾಬ್ದಾರಿಗಳ ಕಡೆ ಗಂಡ ಹೆಂಡತಿ ಗಮನ ಕೊಡುವಂಥದ್ದು. ಸೊ ಹಾಗಾಗಿ ಅದ್ರ ಕಡೆನೇ ಗಮನ ಕೊಡಿ. ಸಣ್ಣ ಪುಟ್ಟ ಮಾತುಗಳಿಗೆ, ಈಗೋ ಕ್ಲಾಶಸ್ಗಳಿಗೆ ನಿಮ್ಮ ಸಂಬಂಧಗಳನ್ನು ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಒಬ್ರಿಗೊಬ್ರು ಸೋಲೋದೇ ಸಂಸಾರ. ಸೊ ಹಾಗಾಗಿ ಅದರ ಕಡೆ ಹೆಚ್ಚಿನ ಗಮನ ಕೊಡಿ. ಮಾತಿಗೆ ಮಾತು ಬೆಳೆದು ಸಂಸಾರಗಳನ್ನು ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಇದು ಗಂಡ ಹೆಂಡತಿಯ ವಿಚಾರ. ಈಗ ಕೋರ್ಟ್ ಕೇಸ್ಗೆ ಬರೋಣ. ನೋಡಿ, ಕೋರ್ಟ್ ಕೇಸು ಅದು ಕೂಡ ವಿಪರೀತ ರಾಜಯೋಗದ ಎಫೆಕ್ಟೇ. ನಿಮ್ಮ ಎದುರಾಳಿಗಳು ನಿಮ್ಮ ಮಂಡಿ ಊರ್ತಾರೆ. ಹಂಗಂತ ಅಷ್ಟು ಸುಲಭವಾಗಿ ನಿಮಗೆ ಜಯ ಸಿಕ್ಬಿಡಲ್ಲ. ಅವರು ಕೂಡ ತುಂಬ ಪ್ರಭಾವವನ್ನು ಬೀರ್ತಾರೆ, ತುಂಬ ತಂತ್ರ ಪ್ರಯೋಗಗಳನ್ನು ಮಾಡ್ತಾರೆ. ನಿಮ್ಮ ವಿರುದ್ಧ ಇರುವ ಸಾಕ್ಷಿಗಳನ್ನು ತಿರುಚಕ್ಕೆ ಟ್ರೈ ಮಾಡ್ತಾರೆ, ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇದೆಲ್ಲದರ ನಡುವೆ ಅಂತಿಮವಾಗಿ ನಿಮಗೆ ಗೆಲುವು ಸಿಗುತ್ತೆ. ಸೊ ಹಾಗಾಗಿ ಆ ಖುಷಿಯಂತೂ ಖಂಡಿತ ಇದ್ದೇ ಇದೆ. ಇನ್ನು ವಿಚ್ಛೇದನ ಕೇಸ್ಗಳು ಮತ್ತು ಚೆಕ್ ಬೌನ್ಸ್ ಕೇಸ್ಗಳು, ಆಸ್ತಿಗೆ ಸಂಬಂಧಪಟ್ಟಂತಹ ಕೇಸ್ಗಳು ಇತ್ಯರ್ಥಕ್ಕೆ ಬರ್ತವೆ, ರಿಸಲ್ಟ್ ಸಿಗುತ್ತೆ. ಬಟ್ ಒಂದು, ಬುಧ ವಕ್ರಿಯಾಗಿರೋದ್ರಿಂದ ನಿಮ್ಮಿಂದನೂ ಕೆಲವು ತಪ್ಪುಗಳಾಗಬಹುದು, ನಿಮ್ಮ ಲಾಯರಿಂದನೂ ಕೆಲವು ತಪ್ಪುಗಳಾಗಬಹುದು. ಸೊ ಎಲ್ಲವನ್ನು ಸರಿಯಾಗಿ ಪರಿಶೀಲಿಸಿ ಮುನ್ನುಗ್ಗೋದು ತುಂಬ ಒಳ್ಳೆಯದು. ಸೊ ಅದೇ ರೀತಿ ಇನ್ನು ವಕೀಲರ ಬಗ್ಗೆ ಮಾತನಾಡೋದಾದರೆ, ವಕೀಲರಿಗೂ ಕೂಡ ವಿಪರೀತ ರಾಜಯೋಗ. ಸೊ ಹಾಗಾಗಿ ಅವರ ಅಪೋಸಿಟ್ ಲಾಯರ್ ಖಂಡಿತ ಇವ್ರ ವಿರುದ್ಧ ಗೆಲ್ಲೋಕ್ಕಾಗಲ್ಲ. ಹಳೆಯ ಕೇಸ್ಗಳೆಲ್ಲ ಈಗ ಒಂದು ಇತ್ಯರ್ಥಕ್ಕೆ ಬಂದು ನಿಮ್ಮ ಪರವಾಗಿ ತೀರ್ಪು ಸಿಗುತ್ತೆ. ಸೊ ನೀವು ಪೆಂಡಿಂಗ್ ಇದ್ದಂತಹ ಬಿಲ್ಗಳೆಲ್ಲ ಕ್ಲಿಯರ್ ಆಗುತ್ತೆ, ನಿಮ್ಮ ಹಣ ಗಳಿಕೆ ಜಾಸ್ತಿ ಆಗುತ್ತೆ. ಪ್ರೆಸೆಂಟ್ ನೀವು ಮಾಡ್ತಾ ಇರುವ ವಾದ ಅದ್ಭುತವಾಗಿದೆ. ಕ್ರಾಸ್ ಎಕ್ಸಾಮಿನೇಷನ್ಗೆ ಉತ್ತರ ಕೊಡೋಕ್ಕಾಗಲ್ಲ. ಅಪೋಸಿಟ್ ಲಾಯರು ಕೂಡ ನಿಮ್ಮ ನಡೆಯನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಕಾನೂನಿನ ಆ್ಯಂಗಲಲ್ಲಿ ನೀವು ಮಂಡಿಸ್ತಾ ಇರುವ ವಾದ ಅದ್ಭುತವಾಗಿದೆ. ಹಳೆಯ ಏನು ತೀರ್ಪುಗಳನ್ನೆಲ್ಲ ಲೆಕ್ಕಾಚಾರ ಹಾಕಿ ಮಂಡಿಸ್ತಾ ಇದ್ದೀರಾ, ಇದು ನ್ಯಾಯಾಧೀಶರ ಗಮನ ಸೆಳೀತಾ ಇದೆ. ಅಂದರೆ ಇಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ ಈ ಗ್ರಹಗಳ ಕಾಂಬಿನೇಷನ್. ಸೊ ಓವರಾಲ್ 11ನೇ ಮನೆ ಲಾಭಸ್ಥಾನದಲ್ಲಿ ಕೇತು ಇರೋದರಿಂದ ಈ ವಿಚ್ಛೇದನ ಕೇಸ್ಗಳು ನಿಮ್ಮನ್ನೇ ಹುಡ್ಕೊಂಡು ಬರ್ತವೆ. ಸ್ವಲ್ಪ ಹೈ ಪ್ರೊಫೈಲ್ ಕೇಸ್ಗಳೇ ಬರ್ತವೆ, ಅದರಿಂದ ಹಣ ಗಳಿಕೆ ಜಾಸ್ತಿ ಆಗುತ್ತೆ. ಆಸ್ತಿ ರಿಲೇಟೆಡ್ ಕಾರ್ಪೊರೇಟ್ ಕೇಸ್ಗಳು ಎಲ್ಲವೂ ನಿಮ್ಮನ್ನು ಹುಡ್ಕೊಂಡು ಬರ್ತದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ಕೂಡ ಜಾಸ್ತಿ ಆಗುತ್ತೆ. ಎಲ್ಲವೂ ಚೆನ್ನಾಗಿದೆ. ಬಟ್ ನಿಮ್ಮ ಜೂನಿಯರ್ಸ್ ಮಾಡುವ ತಪ್ಪಿಗೆ ನೀವು ಮುಜುಗರವನ್ನು ಅನುಭವಿಸ್ಬೇಕಾಗತ್ತೆ. ಯಾಕೆಂದರೆ ಬುಧ ವಕ್ರಿ ಆಗಿದ್ದಾರೆ. ಸಣ್ಣ ಪುಟ್ಟ ಸ್ಪೆಲ್ಲಿಂಗ್ ಮಿಸ್ಟೇಕ್ ಸೆಕ್ಷನ್ಗಳಲ್ಲಿ ಅವು ಕೂಡ ಮಿಸ್ಟೇಕ್ ಆಗಿ ನಿಮಗೆ ಮುಜುಗರ ಆಗ್ಬೋದು. ಅದರ ಕಡೆ ಹೆಚ್ಚಿನ ಗಮನ ಕೊಡಿ. ಸೊ ಈಗ ಉದ್ಯೋಗ ಕ್ಷೇತ್ರ, ಇಲ್ಲಿ ಸರ್ಕಾರಿ ಅಧಿಕಾರಿಗಳಿದ್ದಾರೆ, ನಮ್ಮ ಪ್ರೈವೇಟ್ ಎಂಪ್ಲಾಯೀಸ್ ಇದ್ದಾರೆ. ಸರ್ಕಾರಿ ಅಧಿಕಾರಿಗಳಿಗೆ ಅವರ ಮಾತಿಗೆ ಮನ್ನಣೆ ಸಿಗುತ್ತೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಗೌರವ ಹೆಚ್ಚಾಗುತ್ತೆ. ಬಟ್ ಒಂದನ್ನು ಕಂಟ್ರೋಲ್ ಮಾಡ್ಕೋಬೇಕು, ಸ್ವಲ್ಪ ಈಗೋ ಸ್ವಲ್ಪ ಜಾಸ್ತಿ ಆಗುತ್ತೆ. ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ವಿಚಾರಗಳು ನಿಮಗೆ ಎದುರಾಗುತ್ತೆ. ಆಗ ನೀವು ಆಡುವ ಮಾತಿನಿಂದ ನಿಮಗೆ ಸ್ವಲ್ಪ ತೊಂದರೆಗಳು ಇದ್ದಾವೆ. ಈ ನಿಮ್ಮ ಸೀನಿಯರ್ಸ್ ಜೊತೆ ಮಾತನಾಡಬೇಕಾದ್ರೆ, ಈ MLAಗಳು MP ಗಳ ಜೊತೆ ಮಾತನಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿ. ಅಥವಾ ಆ ಸ್ಥಿತಿಯಿಂದ ಸ್ವಲ್ಪ ಹೊರಗಡೆ ಹೋಗ್ಬಿಟ್ರೆ ನಿಮಗೆ ಬೆಸ್ಟು. ಇನ್ನೊಂದು, ನಿಮ್ಮ ವಿರುದ್ಧ ಯಾರ್ಯಾರು ಪಿತೂರಿ ಮಾಡ್ತಾ ಇದ್ರಲ್ಲ ಅವರೆಲ್ಲ ಈಗ ಬೆಳಕಿಗೆ ಬರ್ತಾರೆ. ನಿಮಗೆ ಗೊತ್ತಾಗ್ಬಿಡ್ತಾರೆ ಅವ್ರು ಯಾರು ಏನೇನು ಮಾಡ್ತಾಯಿದ್ರು ಅಂತ. ಮತ್ತು ಅವರ ಪ್ರಯತ್ನಗಳೆಲ್ಲ ಸೋಲ್ತವೆ. ನಿಮ್ಮ ವಿರುದ್ಧ ಇದ್ದಂತಹ ಇಲಾಖೆ ತನಿಖೆಗಳೆಲ್ಲ ಈಗ ಕ್ಲೀನ್ ಚೀಟ್ ಪಡ್ಕೊಳ್ತವೆ. ಓವರಾಲ್ ಅದ್ಭುತವಾಗಿದೆ. ಮಾರ್ಚ್ 14ನೇ ತಾರೀಕು ನಂತರ ನಿಮಗೆ ಪ್ರಮೋಷನ್, ಹಾಗೆ ನೀವು ಅಂದುಕೊಂಡಂತಹ ಜಾಗಕ್ಕೆ ವರ್ಗಾವಣೆ ಕೂಡ ಆಗುತ್ತೆ. ಇದಿಷ್ಟು ಸರ್ಕಾರಿ ಅಧಿಕಾರಿಗಳಿಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಸರ್ಕಾರಿ ಕೆಲಸಕ್ಕೆ ಟ್ರೈ ಮಾಡ್ತಿರೋರಿಗೆ ಗುಡ್ ನ್ಯೂಸ್ ಇದೆ. 6ನೇ ಮನೆಯಲ್ಲಿ ಶನಿ ಮತ್ತು ಶುಕ್ರ ಉಚ್ಚ ಸ್ಥಾನದಲ್ಲಿ ಕೂತಿದ್ದಾರೆ. ಶುಕ್ರ, ಹಾಗಾಗಿ ನೀವು ಏನೇನು ಟ್ರೈ ಮಾಡ್ತಾ ಇದ್ದಾರೆ ನಿಮಗೆ ಪೋಸ್ಟಿಂಗ್ ಖಂಡಿತ ಆಗುತ್ತೆ. ಇನ್ನು ಎಕ್ಸಾಮ್ ಬರೆದಿರೋರಿಗೆ ಒಳ್ಳೆಯ ಮಾರ್ಕ್ಸ್ ಅಂತ ಖಂಡಿತ ಸಿಗುತ್ತೆ. ಇನ್ನು ಖಾಸಗಿ ಎಂಪ್ಲಾಯೀಸ್, ನಿಮಗೂ ಕೂಡ ನಿಮ್ಮ ಬಾಸ್ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ತುಂಬ ವರ್ಷಗಳಿಂದ ನೀವು ಹಾಕಿರುವ ಎಫರ್ಟ್ಸ್ಗೆ ಈಗ ಬೆಲೆ ಸಿಕ್ಕುವಂತಹ ಸಮಯ. ನಿಮ್ಮ ಸಂಬಳ ಜಾಸ್ತಿ ಆಗುತ್ತೆ, ಎಲ್ಲವೂ ಚೆನ್ನಾಗಿದೆ. ಆದರೆ ಈಗ ಇದೇ ಖುಷಿಯಲ್ಲಿದ್ದ ನೀವು ಮೀಟಿಂಗಲ್ಲಿ ತಪ್ಪಾಗಿ ಮಾತನಾಡಬಹುದು, ನಿಮ್ಮ ಬಾಸ್ ಜೊತೆನೇ ವಾದ ಕೀಳಿಬಹುದು. ಇದೆಲ್ಲದರಿಂದ ಮತ್ತೆ ಬ್ಯಾಡ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ಕೋಬೇಡಿ. ಅದ್ರ ಕಡೆ ಹೆಚ್ಚಿನ ಗಮನ ಇರಲಿ. ನಿಮ್ಮ ವಿರುದ್ಧ ಏನು ನಡೀತಾ ಇತ್ತಲ್ಲ, ರಾಜಕೀಯ ಪಿತೂರಿಗಳು, ಕ್ರೆಡಿಟ್ ಅವ್ರು ತಗೊಳ್ಳೋದು, ಇದೆಲ್ಲವೂ ಕಡಿಮೆ ಆಗುತ್ತೆ. ಸೊ ಓವರಾಲ್ ನಿಮ್ಮ ಈ ಒಂದು ಕ್ಷೇತ್ರದಲ್ಲಿ ನಿಮಗೆ ಹೆಚ್ಚಿನ ಲಾಭಗಳಿವೆ. ಸೊ ಹಾಗಾಗಿ ಅದನ್ನು ಎಂಜಾಯ್ ಮಾಡಿ. ಬಟ್ ಮಾತುಕತೆ ಅಂತ ಬಂದಾಗ, ಮೀಟಿಂಗ್ಗಳು ಅಂತ ಬಂದಾಗ ಸ್ವಲ್ಪ ಮೌನವಾಗೇ ಇದ್ದು ಹ್ಯಾಂಡ್ಲ್ ಮಾಡೋದನ್ನು ಕಲೀರಿ. ಇನ್ನು ಹೊಸದಾಗಿ ಕೆಲಸ ಹುಡುಕೋರಿಗೆ ಕೆಲಸ ಸಿಗುತ್ತೆ. ಬಟ್ ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕಾದ್ರೆ ಸ್ವಲ್ಪ ಮುಜುಗರಗಳು ಕ್ರಿಯೇಟ್ ಆಗ್ಬೋದು. ಯಾಕೆಂದರೆ ವಕ್ರಿ ಬುಧ ನಿಮ್ಮಿಂದ ಒಂದಷ್ಟು ತಪ್ಪುಗಳನ್ನು ಮಾಡಿಸ್ಬಿಡ್ತಾರೆ.
ಆದರೆ ಟೆಕ್ನಿಕಲಿ ನೀವು ಸ್ಟ್ರಾಂಗ್ ಆಗಿರೋದ್ರಿಂದ ಡೆಫಿನೆಟ್ಲಿ ನಿಮಗೆ ಕೆಲಸ ಸಿಗುತ್ತೆ. ಎಸ್, ಈಗ ಶಿಕ್ಷಣ ಕ್ಷೇತ್ರ, ಇಲ್ಲಿ ನಮ್ಮ ಟೀಚರ್ಸ್ ಇದ್ದಾರೆ, ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ, ನಿಮಗೂ ಕೂಡ ವಿಪರೀತ ರಾಜಯೋಗ. ಸೊ ಇದರಿಂದ ವಿದ್ಯಾರ್ಥಿಗಳಿಂದನೂ ಮನ್ನಣೆ ಸಿಗುತ್ತೆ, ಮ್ಯಾನೇಜ್ಮೆಂಟಿಂದನೂ ಮನ್ನಣೆ ಸಿಗುತ್ತೆ. ಸೊ ಈಗ ಎಕ್ಸಾಮ್ ಟೈಮ್, ಸೊ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಬಡ್ತಿ ಸಿಗುವಂತಹ ಸಮಯ, ಸಂಬಳವೂ ಕೂಡ ನೆಕ್ಸ್ಟ್ ದಿನಗಳಲ್ಲಿ ಜಾಸ್ತಿ ಆಗುತ್ತೆ. ಬಟ್ ಒಂದೇ ಒಂದು ಬುಧ ವಕ್ರಿಯಾಗಿದ್ದಾರೆ, ಕರೆಕ್ಷನ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡಿ, ಅದು ಸ್ಟೂಡೆಂಟ್ಸ್ ಭವಿಷ್ಯ ಆಗಿರುತ್ತೆ. ಮಾರ್ಕ್ಸ್ ಕೌಂಟ್ ಮಾಡಬೇಕಾದ್ರೂ ಕೂಡ 2-3 ಸಾರಿ ಕೌಂಟ್ ಮಾಡಿ ಅಂತಿಮವಾಗಿ ನಿಮ್ಮ ರಿಸಲ್ಟನ್ನು ಹಾಕಿ. ಸೊ ಅಲ್ಲಿ ಹೆಚ್ಚಿನ ಗಮನ ಕೊಡಿ. ಇನ್ನು ಪರೀಕ್ಷೆಯ ಸಮಯ ವಿದ್ಯಾರ್ಥಿಗಳಿಗೆ ಓದೋದ್ರ ಕಡೆ ಸ್ವಲ್ಪ ಗಮನ ಕಡಿಮೆ ಆಗ್ತಾ ಇದೆ. ಈ ಸೋಷಿಯಲ್ ಮೀಡಿಯಾ, ಕ್ರಿಕೆಟು, ಟಿ ವಿ, ಮೊಬೈಲ್ ಈ ಥರ ಗಮನ ಜಾಸ್ತಿ ಆಗ್ತಾ ಇದೆ. ಓದೋಕ್ಕೆ ಕೂತ್ಕೊಂಡ್ರೆ ನಿದ್ದೆ ಬರ್ತಾ ಇದೆ, ಇದೆಲ್ಲವೂ ಆಗ್ತಾ ಇದೆ. ಬಟ್ ನೀವೀಗ ಮಾಡಬೇಕಾಗಿರೋದು ಬರೆದು ಪ್ರಾಕ್ಟೀಸ್ ಮಾಡಿ ನೀವು ನಿಮ್ಮ ಒಂದು ಕಲಿಕೆಯನ್ನು ಇಂಪ್ರೂವ್ ಮಾಡ್ಕೋಬೇಕು. ಎಕ್ಸಾಮ್ ಟೈಮಲ್ಲಿ ಧೈರ್ಯ ಅಂತೂ ಡೆಫಿನೆಟ್ಲಿ ಸಿಕ್ಕುತ್ತೆ, ಗ್ರಹಗಳು ಸಪೋರ್ಟ್ ಮಾಡ್ತಾರೆ. ಮತ್ತು ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ಉತ್ತರ ಬರಿಬೇಕಾದ್ರೆ 2-3 ಸರಿ ಚೆಕ್ ಮಾಡಿ. ಬುಧ ನಿಮ್ಮಿಂದ ತಪ್ಪು ಮಾಡಿಸ್ತಾರೆ, ಉತ್ತರ ಗೊತ್ತಿದ್ದರೂ ಕೆಲವು ತಪ್ಪುಗಳಾಗ್ಬೋದು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಡೆ ಹೆಚ್ಚಿನ ಗಮನ ಕೊಡಿ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಿರೋರಿಗೆ ಡೆಫಿನೆಟ್ಲಿ ತುಂಬ ಚೆನ್ನಾಗಿದೆ. ನೀವು ಬರೆಯುವ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸ್ತೀರಾ. ಸೊ ಇದಿಷ್ಟು ಶಿಕ್ಷಣ ಕ್ಷೇತ್ರ. ಈಗ ಕೃಷಿಯ ವಿಚಾರಕ್ಕೆ ಬರೋಣ. ನಾನು ಮೊದಲೇ ಹೇಳಿದ್ದೀನಿ, ಕೃಷಿಯಲ್ಲಿ ಈ ಶುಕ್ರನ ಕಾರಕತ್ವ ಇರುವಂತಹ ಬೆಳೆಗಳಿಗೆ ಹೆಚ್ಚಿನ ಬೆಲೆ ಸಿಗುತ್ತೆ. ಬಟ್ ದಲ್ಲಾಳಿಗಳ ಬಗ್ಗೆ ಗಮನ ಇರಲಿ, ಅವರು ನಿಮಗೆ ಮೋಸ ಮಾಡಬಹುದು. ಅದರ ಜೊತೆಗೆ ಈ ಯಂತ್ರೋಪಕರಣಗಳು ಕೆಟ್ಟೋಗ್ಬೋದು. ಅದಕ್ಕೆ ಸಂಬಂಧಪಟ್ಟಂತಹ ಸಾಲಕ್ಕೆ ನೀವು ಟ್ರೈ ಮಾಡ್ತಾ ಇದ್ದರೆ ನಿಮಗೆ ಬ್ಯಾಂಕಿಂದ ಸಾಲ ಸಿಗುತ್ತೆ. ಹೊಸದಾಗಿ ಏನಾದರೂ ಕೃಷಿ ಭೂಮಿ ಖರೀದಿ ಮಾಡಬೇಕು ಅಥವಾ ಬೇರೆ ಕೃಷಿ ಭೂಮಿಯನ್ನು ಲೀಸ್ಗೆ ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಮಾರ್ಚ್ ತಿಂಗಳು ನಿಮಗೆ ಅದಕ್ಕೆ ಅವಕಾಶಗಳು ಒದಗಿ ಬರುತ್ತೆ. ಡೆಫಿನೆಟ್ಲಿ ಅದನ್ನು ನೀವು ಮಾಡ್ಕೊಳ್ತೀರಾ. ಇದಿಷ್ಟು ಮಾರ್ಚ್ ತಿಂಗಳು ತುಲಾರಾಶಿ ತುಲಾ ಲಗ್ನದವರಿಗೆ ಸಿಗ್ತಾ ಇರ್ತಕ್ಕಂಥ ಫಲಗಳು. ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ. ಬಂದಿರುವ ಲಾಭಗಳನ್ನು ಸರಿಯಾದ ಕಡೆ ಹೂಡಿಕೆ ಮಾಡಿ. ಸೊ ಇದರಿಂದ ಸಿಕ್ಕಿರುವ ಲಾಭಗಳನ್ನು ಸರಿಯಾಗಿ ಬಳಸ್ಕೊಳ್ತೀರಾ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.